ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಮದಾನ್. ಹೇಗಿದ್ದೀರಾ ಸ್ನೇಹಿತರೆ? ಮೊದಲಿಗೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ಎಲ್ಲರಿಗೂ ಸುಖ, ಶಾಂತಿ, ಸಮೃದ್ಧಿ ಎಲ್ಲನೂ ತಂದುಕೊಡ್ಲಿ ಅಂತ ಹಾರೈಸ್ತಾ ನಾವು ಒಂದು ಹೊಸ ವಿಡಿಯೋಗೆ ಎಂಟ್ರಿ ಆಗೋಣ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಇನ್ನೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವಿಡಿಯೋಸನ್ನು ಇಷ್ಟ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ಗೆ ಅಥವಾ ನಿಮ್ಮ ರಿಲೇಷನ್ನಿಗೆ ಎಲ್ಲರಿಗೂ ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಟೈಮ್ ವೇಸ್ಟ್ ಮಾಡದೆ ನಾವು ವಿಡಿಯೋಗೆ ಎಂಟ್ರಿ ಆಗೋಣ. ಅದಕ್ಕೂ ಮುಂಚೆ ಇನ್ನೊಂದು ರಿಕ್ವೆಸ್ಟ್ ಏನಂದರೆ, ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಯಾಕಂದರೆ ನಾನೇನು ವಿಡಿಯೋ ಮಾಡ್ತಾಯಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಗಬೇಕು. ನೀವು 1 ನಿಮಿಷ 2 ನಿಮಿಷ ನೋಡಿಬಿಟ್ಟು ಅದನ್ನು ಸ್ಕಿಪ್ ಮಾಡಿದ್ರೆ ಖಂಡಿತ ನಿಮಗೆ ಅದು ಏನು ಅಂತ ಅರ್ಥ ಆಗಲ್ಲ. ಯಾಕಂದರೆ ಫ್ರೆಂಡ್ಸ್, ನಾನು ನಿಮಗೆ ಗೊತ್ತಿರೋ ಥರ ನಾನು ಯಾವುದೇ ಥರ ಎಂಟರ್ಟೈನ್ಮೆಂಟ್ ಚಾನಲ್ಲು ಸ್ಟಾರ್ಟ್ ಮಾಡಿಲ್ಲ. ನಾನು ಎಂಟರ್ಟೈನ್ಮೆಂಟ್ ವಿಡಿಯೋಸ್ ಅಂತಂದೇಳಿ ಯಾವುದೂ ಹಾಕೋಲ್ಲ. ನನ್ನ ಕಾನ್ಸೆಪ್ಟ್ ಅನ್ನೋದು ಒಂದೇನೇ, ಜನಗಳಿಗೆ ಒಂದು ಅವೇರ್ನೆಸ್ ಅನ್ನೋದೊಂದು ಕ್ರಿಯೇಟ್ ಮಾಡಬೇಕು, ಜನ ಮೋಸ ಹೋಗೋದನ್ನ ತಪ್ಪಿಸ್ಬೇಕು ಅನ್ನೋದೇ ನನ್ನ ಮೇಯ್ನ್ ಉದ್ದೇಶ. ಅದರಿಂದ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ಕೇಳ್ತಾ ವಿಡಿಯೋಗೆ ಎಂಟ್ರಿ ಆಗೋಣ. ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಒಂದು ಹೊಸ ವರ್ಷ ಹೊಸ ಕಾನೂನು ಅನ್ನೋದು ತುಂಬಾ ಜಾರಿಗೆ ತರ್ತಾ ಇದ್ದಾರೆ. ಅದರಲ್ಲೂ ಒಂದು ಜನವರಿ 3ನೇ ತಾರೀಕು 2025 ನಮ್ಮ ಹೈಕೋರ್ಟು ಸೀನಿಯರ್ ಸಿಟಿಸನ್ಸ್ ಆಗ್ತಾ ಇದ್ದಂತಹ ಅನ್ಯಾಯನ ಎತ್ತಿ ಹಿಡಿದಿದೆ ನಮ್ಮ ಹೈಕೋರ್ಟ್. ಏನಂದರೆ, ಒಂದು ಪ್ರಾಪರ್ಟಿ ಇವತ್ತು ಎಷ್ಟೋ ಜನ ಹೆಂಗೆ ಅಂತಂದರೆ, ಅಪ್ಪ ಅಮ್ಮಗೆ ಪುಸ್ಲಾಯಿಸ್ಬಿಟ್ಟು ಅವರನ್ನು ನಂಬಿಸಿ ಎಷ್ಟೋ ಪ್ರಾಪರ್ಟಿಗಳನ್ನ ಅವ್ರ ವಶಕ್ಕೆ ತಗೋಬಿಟ್ಟು ಅವರೇ ಸೇಲ್ ಮಾಡಿ ಕೊನೆಗೆ ಅವರನ್ನು ಯಾವುದಾದ್ರೂ ಒಂದು ಅನಾಥಾಶ್ರಮಕ್ಕೆ ಕಳಿಸ್ಬಿಟ್ಟು ಇವರು ಗಂಡ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿರೋ ಉದಾಹರಣೆಗಳು ಲಕ್ಷ ಸಿಗುತ್ತೆ. ನಮಗೆ ಲಕ್ಷ ಸಿಗುತ್ತೆ ವಿಡಿಯೋಸ್, ಲಕ್ಷ ಎಕ್ಸಾಂಪಲ್ಸ್ ಸಿಗುತ್ತೆ ನಿಮಗೆ. ಈ ಬೊಗದಷ್ಟು ಹೆಂಗೆ ಅಂತಂದರೆ, ಉತ್ತದಿಂದ ಈಸ್ಲಿ ಹೆಂಗೆ ಬರುತ್ತೋ ಅಷ್ಟು ಎಕ್ಸಾಂಪಲ್ಸು ನಮ್ಮ ಕಣ್ಣು ಮುಂದೆ ಬರುತ್ತೆ. ಅಷ್ಟು ಜನ ಇವತ್ತು ಅನಾಥಾಶ್ರಮದಲ್ಲಿ ಬಿಟ್ಟಿದ್ದಾರೆ ಮಕ್ಕಳನ್ನು. ಅದೇ ಉದ್ದೇಶದಿಂದಲೇ ಇವತ್ತು ಒಂದು ನಮ್ಮ ಹೈಕೋರ್ಟ್ ಯಾರು ಈ ಥರ ಮಾಡಿ ಒಂದು ಪ್ರಾಪರ್ಟಿನ ಇವತ್ತು ಅವ್ರ ಹೆಸರಿಗೆ ಒಂದು ಗಿಫ್ಟ್ ಡೀಡ್ ಆಗ್ಬೋದು, ಒಂದು GPA ಆಗ್ಬೋದು, ಒಂದು ವೀಲ್ ಬರೆದಿದ್ದಾರೆ ಅಂತ ಹೇಳಿಬಿಟ್ಟಾಗ್ಬೋದು, ಆ ಪ್ರಾಪರ್ಟಿನ ಈ ಪೇರೆಂಟ್ಸ್ ಏನಿದ್ದಾರೆ, ತಂದೆ ತಾಯಿ ಏನಿದ್ದಾರೆ, ಅವರನ್ನು ಬಿಟ್ಟು ಸೇಲ್ ಮಾಡಲಿಕ್ಕೆ ಹೋಗ್ತಾರೆ. ಯಾಕಂದರೆ ಅವರಿಗೆ ಬಲವಂತವಾಗ್ಬೋದು, ಒಂದು ಗಿಫ್ಟ್ ಡೀಡ್ ಮಾಡಿಸ್ಕೊಂಡಿರ್ಬೋದು. ಯಾಕಂದರೆ ಎಷ್ಟೋ ಜನ ನೋಡಿ, ಒಂದು ಎಲ್ಲೋ ಹೋದ್ರು ಲಾಯರ್ ಹತ್ರ ಒಂದು ಕ್ರಿಯೇಟ್ ಮಾಡಿದ್ರು, ಒಂದು ದಾನಪತ್ರ ಅಂತಂದೇಳಿ ತೊಗೊಂಡು ಬಂದರು, ಒಂದು GPA ಅಂತ ತೊಗೊಂಡು ಬಂದರು. ಈ ಥರ ಎಲ್ಲನೂ ಮಾಡಿಕೊಂಡು ಇವರು ಪ್ರಾಪರ್ಟಿನ ಸೇಲ್ ಮಾಡಿಬಿಟ್ಟು ಅಪ್ಪ ಅಮ್ಮನ್ನ ಅನಾಥ ಮಾಡ್ತಾ ಇದ್ದಾರೆ. ಇಂಥ ಕೇಸಸ್ಸು ತುಂಬಾ ಬರ್ತಿದೆ ಇವತ್ತು ಕೋರ್ಟಲ್ಲಿ. ಇದೇ ಉದ್ದೇಶ ಇಟ್ಕೊಂಡೇನೆ ಹೈಕೋರ್ಟಲ್ಲಿ ಒಂದು ಕೇಸ್ ಬಂದಾಗ 3ನೇ ತಾರೀಕು ಆ್ಯಕ್ಚುಲಿ ಒಂದು ಹೈಕೋರ್ಟಲ್ಲಿ ಇದೇ ಥರ ಕೇಸ್ ಬಂದರೆ ಅಲ್ಲಿ ಬಂದುಬಿಟ್ಟು ಹೈಕೋರ್ಟು ಒಂದು ಹೊಸ ಕಾನೂನು, ಇದು ಆ್ಯಕ್ಚುಲಿ ಮೊದಲೇ ಇದ್ದಂತಹ ಕಾನೂನನ್ನು ಹೈಕೋರ್ಟ್ ಎತ್ತಿ ಹಿಡಿದಿದೆ. 2007 ಕಾಲಮ್ ನಂಬರ್ 16 ಈ ಅಡಿಯಲ್ಲಿ ಬರೋವಂಥ ಸೆಕ್ಷನ್ ಅದು. ಇದರಲ್ಲಿ ಹೆಂಗೆ ಅಂತಂದರೆ, ಯಾವುದೇ ಒಂದು ಪ್ರಾಪರ್ಟಿ ಅಪ್ಪ ಅಮ್ಮ ಏನಿದ್ದಾರೆ, ಪೇರೆಂಟ್ಸ್ ಏನಿದ್ದಾರೆ,
ಅವ್ರ ಕಡೆಯಿಂದ ನೀವು ಯಾವುದೇ ಒಂದು ಗಿಫ್ಟ್ ಡೀಡ್ ಆಗ್ಬೋದು, ಒಂದು GPA ಆಗ್ಬೋದು, ಒಂದು ವೀಲ್ ಆಗ್ಬೋದು, ಇದು ಮಾಡಿಸ್ಕೊಂಡಿರೋ ಅಂಥ ಪ್ರಾಪರ್ಟಿನ ಅಪ್ಪ ಅಮ್ಮ ತಡಿಬೋದು. ಅಪ್ಪ ಅಮ್ಮ ಅದಕ್ಕೆ ತಡೆಯುವ ಕಾನೂನನ್ನು ಜಾರಿಗೆ ತಂದಿದೆ. ಆ ಆಸ್ತಿ ವರ್ಗಾವಣೆ ಆಗದೇ ಇರುವಂತಹ ಹಕ್ಕನ್ನು ರದ್ದು ಮಾಡಬೇಕು ಅಂತ ಹೇಳಿಬಿಟ್ಟು ಕೋರಲಿಕ್ಕೆ ಓನ್ಲಿ ಫಾರ್ ಪೇರೆಂಟ್ಸ್ ಅವರಿಗೆ ಮಾತ್ರನೇ ಆ ರೈಟ್ಸ್ ಇರೋದು. ಅಪ್ಪ ಅಮ್ಮ ಮಾರೋ ಆಸ್ತಿಗೆ, ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ, ಅಪ್ಪ ಅಮ್ಮ ಮಾರೋ ಪ್ರಾಪರ್ಟಿಗೆ ಮಕ್ಕಳಿಗೆ ತಡೆಯೋ ಹಕ್ಕಿಲ್ಲ. ಬಟ್ ಮಕ್ಕಳೇನಾದರೂ ಮಾರ್ತಾ ಇದ್ದರೆ ಆ ಥರ ಅವ್ರ ಕಡೆಯಿಂದ ಒಂದು ಗಿಫ್ಟ್ ಡೀಡ್ ತೊಗೊಂಡಾಗಲಿ, GPA ತೊಗೊಂಡಾಗಲಿ, ಅಥವಾ ಒಂದು ಬಿಲ್ ತೊಗೊಂಡಾಗಲಿ, ಆ ಥರ ಏನಾದರೂ ಮಾರ್ತಾ ಇದ್ದರೆ ಅದನ್ನು ತಡೆಯೋ ಶಕ್ತಿ, ತಡೆಯುವಂತಹ ಕಾನೂನು ಅಪ್ಪ ಅಮ್ಮಗೆ ಮೀನ್ಸ್ ಪೇರೆಂಟ್ಸ್, ತಂದೆ ತಾಯಿಗೆ ಸರ್ಕಾರ ಕೊಟ್ಟಿದೆ. ಅವರು ಈ ಪ್ರಾಪರ್ಟಿನ ವರ್ಗಾವಣೆ ಮಾಡಬಾರ್ದು ಅಂತ ಹೇಳಿಬಿಟ್ಟು ಹೋಗಿ ಕಂಪ್ಲೇಂಟನ್ನು ಮಾಡ್ಬೋದು. ಅದು ಸಬ್ ರಿಜಿಸ್ಟರ್ಡ್ ಯಾವುದೇ ಕಾರಣಕ್ಕೂ ಆ ಪ್ರಾಪರ್ಟಿನ ಟ್ರಾನ್ಸಾಕ್ಷನ್ ಮಾಡೋಂಗಿಲ್ಲ. ಇದು ಇರೋದು. ಫ್ರೆಂಡ್ಸ್ ನೋಡಿ, ಜನವರಿ 3, 2025 ನಮ್ಮ ಹೈಕೋರ್ಟ್ ಆಸ್ತಿ ವರ್ಗಾವಣೆ ಹಕ್ಕು ಕೋರಿ ರದ್ದು ಕೋರಿಕೆ ಪೋಷಕರಿಗಷ್ಟೇ ಅಧಿಕಾರ. ಹೈಕೋರ್ಟು ಒಂದು ಕಾನೂನನ್ನೇ ತಗೊಂಡು ಬಂದಿದೆ. ಪೋಷಕರ ನಿರ್ವಹಣೆ, ಕಲ್ಯಾಣ ಹಾಗೂ ಹಿರಿಯ ನಾಗರಿಕರ ಕಾಯಿದೆ 2007 ಕಾಲಂ 16 ಅಡಿ ಆಸ್ತಿ ವರ್ಗಾವಣೆ ಹಕ್ಕನ್ನು ರದ್ದುಪಡಿಸುವಂತೆ ಕೋರಿ ಮೇಲ್ಮನವಿಯನ್ನು ಸಲ್ಲಿಸುವ ಅಧಿಕಾರ ಸೀನಿಯರ್ ಸಿಟಿಸನ್ ಆಕ್ಟ್ ಅದು ಏನಿದೆ ಅದರ ಪ್ರಕಾರ, ಅಂದರೆ ಪೋಷಕರ ನಿರ್ವಹಣೆ, ಕಲ್ಯಾಣ ಹಾಗೂ ಹಿರಿಯ ನಾಗರಿಕರ ಕಾಯ್ದೆ 2007 ಕಾಲಂ ನಂಬರ್ 16 ಈ ಸೆಕ್ಷನ್ನಲ್ಲಿ ಯಾವುದೇ ಆಸ್ತಿ ವರ್ಗಾವಣೆಯನ್ನು ರದ್ದುಪಡಿಸುವಂತೆ ಕೋರಲಿಕ್ಕೆ ಪೋಷಕರಿಗಷ್ಟೇ ಅಧಿಕಾರ, ಮಕ್ಕಳಿಗೆ ಯಾವುದೇ ಅಧಿಕಾರ ಇಲ್ಲ. ಪೋಷಕರಿಗೆ ಮಾತ್ರನೇ ಇದು ಅಧಿಕಾರ ಇರುವಂಥದ್ದು ಅಂತ ಹೇಳಿಬಿಟ್ಟು ಹೈಕೋರ್ಟ್ ಎತ್ತಿ ಹಿಡಿದಿದೆ. ನೋಡಿ, ಈ ಸಂಬಂಧ ನಗರದ ಪಿ. ಕೃಷ್ಣ ಮತ್ತು ಮಕ್ಕಳು ಸಲ್ಲಿಸಿದ್ದ ಮೇಲ್ಮನವಿ ವಿಚಾರ ಅಂದರೆ ಒಂದು ಕೇಸನ್ನು ತಗೊಂಡಿದ್ರು. ಅದು ನಮ್ಮ ಮುಖ್ಯ ನ್ಯಾಯಮೂರ್ತಿಗಳಾದಂತಹ NV ಹಾಂಜರಿಯ ಅವರು ನ್ಯಾಯಪೀಠದಲ್ಲಿ ಇದನ್ನು ಎತ್ತಿ ಹಿಡಿದಿದ್ದಾರೆ. ತಮ್ಮ ಸ್ಥಿರಾಸ್ತಿ ವ್ಯಾಜ್ಯಕ್ಕೆ ಸಿವಿಲ್ ಕೋರ್ಟ್ನಲ್ಲಿ ಪರಿಹಾರ ಕಂಡುಕೊಳ್ಳಬಹುದು ಎಂದು ನಿರ್ದೇಶಿಸಿದೆ. ಹಿರಿಯ ನಾಗರಿಕರ ಕಾಯ್ದೆಯ ಕಾಲಂ ನಂಬರ್ 23 ಪ್ರಕಾರ ಹಿರಿಯ ನಾಗರಿಕರು ಮತ್ತು ಪೋಷಕರು ತಮ್ಮ ಆಸ್ತಿಯನ್ನು ವರ್ಗಾವಣೆ ಮಾಡಿದ್ದರೆ ಮಕ್ಕಳು ತಮಗೆ ಅಗತ್ಯ ಆರೈಕೆ ಮತ್ತು ಮೂಲಸೌಕರ್ಯ ಒದಗಿಸಬೇಕೆಂಬ, ಅಂದರೆ ಬೇಸಿಕ್ ಕಮ್ಯುನಿಟೀಸ್ ಅವರಿಗೆ ಏನೇನು ಕೊಡಬೇಕೋ ಅದನ್ನು ಕೊಡ್ತಾ ಇಲ್ಲ ಅಂದರೆ ಅದಕ್ಕೆ ಷರತ್ತುಬದ್ಧ ಇದು ಮಾಡಿ ಅದಕ್ಕೆ ಜಾರಿಗೆ ತರಬಹುದು. ಒಂದು ವೇಳೆ ಅವರು ಈ ಷರತ್ತುಗಳನ್ನು ಪೂರೈಸದೆ ಹೋದಲ್ಲಿ ಅವರಿಗೆ ಯಾವುದೇ ಥರ ಅಮ್ಯುನಿಟೀಸ್ ಅವ್ರನ್ನ ಸಾಕದೆ ಅವರನ್ನು ಹೊರಗಡೆ ಕಳಿಸಿ ಅಥವಾ ಯಾವುದಾದ್ರೂ ಒಂದು ಅನಾಥಾಶ್ರಮಕ್ಕೆ ಸೇರಿಸೋದು ಅಂಥದ್ದೇನಾದರೂ ಮಾಡಿದ್ರೆ ಅವ್ರದ್ದು ನೋಡಿ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದ್ದಾನೆ. ಪೂರೈಸದೆ ಹೋದಲ್ಲಿ ಉಪವಿಭಾಗಾಧಿಕಾರಿ ಮೀನ್ಸ್ AC ಅಸಿಸ್ಟೆಂಟ್ ಕಮಿಷನರ್ ಮುಂದೆ ಗಿಫ್ಟ್ ಡೀಡ್ ಅಂದರೆ ಉಡುಗೊರೆ ಪತ್ರ ರದ್ದು ಕೋರಿ ಅರ್ಜಿ ಸಲ್ಲಿಸಬಹುದು. ಇದರನ್ವಯ ಉಪವಿಭಾಗಾಧಿಕಾರಿಗಳು ಅಥವಾ ಜಿಲ್ಲಾಧಿಕಾರಿ ಕಾಲಂ ನಂಬರ್ 16 ಅಡಿ ಅಂತಹ ಅರ್ಜಿಗಳನ್ನು ಪರಿಗಣಿಸಿ ಸೂಕ್ತ ಆದೇಶ ಹೊರಡಿಸಬಹುದು ಎಂದು ನ್ಯಾಯಪೀಠ ತಿಳಿಸಿದೆ. ನಮ್ಮ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಆಂಜಾರಿ ಅವರ ನೇತೃತ್ವದಲ್ಲಿ ಇದೆಲ್ಲನೂ ಆಗಿರೋದು. ನೋಡಿ, ಇದು ಒಬ್ಬರದು ಬಂದಿತ್ತು ಆ್ಯಕ್ಚುಲಿ. ಕೃಷ್ಣ ಅವರು 2009 ಫೆಬ್ರವರಿ 27ನೇ ತಾರೀಕು ಹಾಡುಗುಡಿಯಲ್ಲಿ ತಮ್ಮ ಸ್ಥಿರಾಸ್ತಿಯನ್ನು 1500 ಅಡಿ ಇದು ಅವರಿಗೆ
ಹಿರಿಯ ಪುತ್ರ ಅಯ್ಯಪ್ಪ ಅವ್ರ ಹೆಸರಿಗೆ ಗಿಫ್ಟ್ ಡೀಡನ್ನು ಮಾಡಿಕೊಟ್ಟಿರ್ತಾರೆ. ಆ ಗಿಫ್ಟ್ ಡೀಡನ್ನು ಮಾಡಿಕೊಟ್ಟ ಮೇಲೆ ಅವರ ಮಗ ಏನು ಮಾಡ್ತಾನೆ, ಅವರನ್ನು ಸಾಕದೆ, ಅವರಿಗೆ ಯಾವುದೇ ಥರ ಫೆಸಿಲಿಟಿ ಕೊಡದೆ ಅವರನ್ನು ಅಲ್ಲಗೆಳೆಯೋ ಥರ ಮಾಡ್ತಾ ಇರ್ತಾನೆ. ಅದಕ್ಕಾಗಿ ಇವರು ಕೋರ್ಟ್ಗೆ ಹೋಗಿರ್ತಾರೆ, ನನ್ನಿಂದ ಅಕ್ರಮವಾಗಿ ಗಿಫ್ಟ್ ಡೀಡ್ ಮಾಡಿಸಿಕೊಳ್ಳಲಾಗಿದೆ, ಹಾಗಾಗಿ ಗಿಫ್ಟ್ ಡೀಡ್ ರದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ಎಸಿಯಲ್ಲಿ ಒಂದು ಮನವಿ ಪತ್ರನ ಅರ್ಜಿಯನ್ನು ಹಾಕ್ತಾರೆ. ಇದನ್ನೇ ಉಪವಿಭಾಗಾಧಿಕಾರಿಗಳು 2020 ಫೆಬ್ರವರಿ ಗಿಫ್ಟ್ ಡೀಡನ್ನು ರದ್ದು ಮಾಡಿರ್ತಾರೆ. ಇದನ್ನು ಪ್ರಶ್ನಿಸಿ ಇವರು ಹೈಕೋರ್ಟ್ಗೆ ಹೋಗ್ತಾರೆ. ಅವ್ರ ಮಗ ಯಾರು, ಅಯ್ಯಪ್ಪ ಅನ್ನೋರು ಹೈಕೋರ್ಟ್ಗೆ ಹೋಗ್ತಾರೆ. ಅಲ್ಲಿ ಹೈಕೋರ್ಟ್ಗೆ ಹೋದಾಗ ಏನಾಗುತ್ತೆ, ನಮ್ಮ ಆಂಜರಿ ಅವ್ರ ನೇತೃತ್ವದಲ್ಲಿ ಇದನ್ನು ಅಲ್ಲಿ ಕೂಡ ಎತ್ತಿ ಹಿಡಿತಾರೆ. ಯಾರು ಅಸಿಸ್ಟೆಂಟ್ ಕಮಿಷನರ್ ಏನು ಮಾಡಿದ್ರು ಆರ್ಡರ್ನ ರದ್ದು ಮಾಡಿದ್ರಲ್ವ, ಅದನ್ನು ಪ್ರಶ್ನಿಸಿ ಇವರು ಹೈಕೋರ್ಟ್ಗೆ ಹೋಗ್ತಾರೆ, ಅಪ್ಪರ್ ಕೋರ್ಟಿಗೆ. ಅಲ್ಲಿ ತಿರ್ಗಾ ಮತ್ತೇನೇನೋ ಅದನ್ನೇನೆ ಇದು ಮಾಡಿದ್ದಾರೆ. ಅದರಿಂದ ಫ್ರೆಂಡ್ಸ್, ಯಾರೇ ಇದ್ದರೂ ಕೂಡ ಅವ್ರು ಗಿಫ್ಟ್ ಡೀಡ್ ಮಾಡಿಕೊಡ್ತಾರಾ, GPA ಮಾಡಿಕೊಡ್ತಾರಾ, ಯಾವುದು ಮಾಡಿಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸಾಯೋವರೆಗೂ. ಯಾಕಂದರೆ ಅಪ್ಪ ಅಮ್ಮ ಇಲ್ಲದೆ ನಾವಿಲ್ಲದೆ ನಮ್ಮ ಮಕ್ಕಳಿಲ್ಲ. ಅದರಿಂದ ಯಾರೇ ಆದರೂ ಕೂಡ ವಯಸ್ಸಾಗಿಲ್ಲ ಅನ್ನೋ ಪ್ರಶ್ನೆ ಬರಲ್ಲ. ಯಾಕಂದರೆ ಮಕ್ಕಳನ್ನು ಒಂದು ಸ್ಥಾನಕ್ಕೆ ತರಬೇಕು, ಒಂದು ಸ್ಥಾನಕ್ಕೆ ಬೆಳೆಸಬೇಕು ಅಂತ ಹೇಳಿಬಿಟ್ಟು ಅಪ್ಪ ಅಮ್ಮ ಪಡೋ ಕಷ್ಟ ಎಲ್ಲರಿಗೂ ಗೊತ್ತಿರುತ್ತೆ. ಯಾಕಂದರೆ ಅವ್ರು ಕೂಲಿ ಮಾಡ್ತಾರ, ನಾಲಿ ಮಾಡ್ತಾರ, ಏನಂತ ಗೊತ್ತಿರಲ್ಲ. ನನ್ನ ಮಗಳನ್ನು ಒಂದು ಉನ್ನತ ಸ್ಥಾನಕ್ಕೆ ತೊಗೊಂಡೋಗ್ಬೇಕು, ಬೇರೆ ಮಕ್ಕಳಿಗಿಂತ ನನ್ನ ಮಕ್ಕಳು ಮೇಲೆ ಬರಬೇಕು, ನನ್ನ ಮಕ್ಕಳಿಗೆ ಆ ಥರ ಆಸ್ತಿ ಮಾಡಬೇಕು, ಈ ಥರ ಆಸ್ತಿ ಮಾಡಬೇಕು ಅಂತ ಕನಸು ಕಂಡು ಅವರು ತಿಂತಾರ ಉಣ್ತಾರ ಗೊತ್ತಿಲ್ಲ, ಹೊಟ್ಟೆ ಕಟ್ಟಿ ಬಟ್ಟೆ ಕಟ್ಟಿ ದುಡಿದು ನಿಮ್ಮನ್ನು ಸಾಕಿ ಬೆಳೆಸಿರ್ತಾರೆ. ಯಾರು ಕೂಡ ತಂದೆ ತಾಯಿನ ಅನಾಥಾಶ್ರಮದವರೆಗೂ ಬಿಡೋದಕ್ಕೆ ಹೋಗಬೇಡಿ. 3 ಹೊತ್ತಾಕೋ ಬದಲಿಗೆ 2 ಹೊತ್ತಾದರೂ ಊಟ ಹಾಕಿ, ಅವರಿಗೆ ವಯಸ್ಸಾದ ಕಾಲದಾಗೆ ನಿಮ್ಮಿಂದ ಇನ್ನೇನೂ ಅವರು ಎಕ್ಸ್ಪೆಕ್ಟೇಷನ್ ಅನ್ನೋದೊಂದು ಇರಲ್ಲ. ನಿಮ್ಮಿಂದ ಕೇಳೋದು 2 ಹೊತ್ತು ಊಟ, ತುಂಡು ಬಟ್ಟೆ, ಮೂಲೆಯಲ್ಲಿ ಮಲ್ಗಿಸಿದ್ರು ಮಲ್ಕೊಳ್ತಾರೆ. ಅವರಿಗೇನು AC ರೂಮೇ ಬೇಕು, ಮಲ್ಕೊಳ್ಳಿಕ್ಕೆ ನನಗೆ ಮ್ಯಾಟ್ರೆಸ್ ಇರೋ ಬೆಡ್ಡೇ ಬೇಕು ಅಂತಂದೇಳಿ ಅವರು ಖಂಡಿತ ಕೇಳಲ್ಲ. ಚಾಪೆ ಕೊಟ್ಟರು ಕೂಡ ಮಲ್ಕೊಳ್ತಾರೆ. ಆ ಥರ ಇರೋವಾಗ 20,000 30,000 ಅನಾಥಾಶ್ರಮಗಳು ಕಟ್ತೀರಾ, ವೃದ್ಧಾಶ್ರಮಗಳು ಕಟ್ತೀರಾ, ಅದೆಲ್ಲನೂ ಸ್ವಲ್ಪ ಬಿಟ್ಬಿಡಿ. ಯಾಕಂದರೆ ಅವರಿಲ್ಲದೆ ನೀವಿಲ್ಲ. ಅವರ ರಕ್ತನ್ನೇ ನಿಮ್ಗೆ ಹಂಚಿ ಹುಟ್ಟಿಸಿ ಬೆಳೆಸಿರ್ತಾರೆ. ಅದರಿಂದ ಯಾರೆಲ್ಲ ವೃದ್ಧಾಶ್ರಮ ಅನಾಥಾಶ್ರಮ ಅಂತ ಯೋಚನೆ ಮಾಡ್ತಿದ್ದೀರಾ ಫ್ರೆಂಡ್ಸ್, ಅದನ್ನೆಲ್ಲನೂ ಮೈಂಡಿಂದ ತೆಗೆದು ತಮ್ಮ ಮಕ್ಕಳು ಯಾವ ಥರ ಉನ್ನತ ಸ್ಥಾನಕ್ಕೆ ಬರಬೇಕು, ನನ್ನ ಮಕ್ಕಳನ್ನ ಈ ಥರ ಬೆಳೆಸ್ಬೇಕು, ಆ ಥರ ಬೆಳೆಸ್ಬೇಕಂತ ಕನಸು ಕಾಣ್ತಾ ಇರ್ತಾರೆ. ಅದೇ ಥರ ವಯಸ್ಸಾದ ಕಾಲದಾಗೆ ನನ್ನ ತಂದೆ ತಾಯಿನ ಆ ಊರಿಗೆ ಯಾವ ಥರ ನೋಡ್ಕೊಳ್ತಾರೆ, ಇವ್ರು ಯಾವ ಥರ ನೋಡ್ಕೊಳ್ತಾರೆ, ಅದಕ್ಕಿಂತ ನಾನು ಚೆನ್ನಾಗಿ ನೋಡ್ಕೋಬೇಕು ನನ್ನ ತಂದೆ ತಾಯಿನ ಅನ್ನೋದನ್ನು ಪ್ರತಿಯೊಂದೂ ಮನಸ್ಸಲ್ಲಿಟ್ಕೊಂಡು ಅಪ್ಪ ಅಮ್ಮನ್ನ ಸಾಕಿ ದೇವರು ಖಂಡಿತ ಒಂದು ಕಡೆಯಿಂದ ಅಲ್ಲ 4 ಕಡೆಯಿಂದ ನಿಮಗೆ ದಾರಿ ತೋರಿಸ್ತಾನೆ. 4 ಕಡೆಯಿಂದ ಒಳ್ಳೆಯದನ್ನು ಮಾಡ್ತಾನೆ. ನಿಮಗೆ 100 ರೂಪಾಯಿ ಸಂಪಾದನೆ ಮಾಡೋ ಇದರಲ್ಲಿ ಅಪ್ಪ ಅಮ್ಮನ ಆಶೀರ್ವಾದ ಇತ್ತು ಅಂದರೆ 1000 ರೂಪಾಯಿ ಸಂಪಾದನೆ ಮಾಡ್ತೀರಾ. ಯಾಕಂದರೆ ಅಪ್ಪ ಅಮ್ಮ ಕಳ್ಕೊಂಡಿರ್ತಾರಲ್ಲ, ಅವ್ರಿಗೆ ಮಾತ್ರನೇ ಅವ್ರ ಬೆಲೆ ಗೊತ್ತಾಗೋದು. ಇರೋರು ಖಂಡಿತ ವೃದ್ಧಾಶ್ರಮ ಅನಾಥಾಶ್ರಮನ ಯೋಚನೆ ಮಾಡಬೇಡಿ. ಇರೋವರೆಗೂ ಅಪ್ಪ ಅಮ್ಮನ್ನ ಖುಷಿಯಾಗಿ ಸಾಕಿ. ಯಾಕಂದರೆ ಮನುಷ್ಯನ ಜೀವನ ಶಾಶ್ವತ ಫ್ರೆಂಡ್ಸ್. ಈ ಥರ ಎಲ್ಲನೂ ನೋಡಿ, ಎಕ್ಸಾಂಪಲ್ ಅವರು ಕೋರ್ಟ್ವರೆಗೂ ಹೋದರು, ನನ್ನನ್ನು ಸಾಕ್ತಾ ಇಲ್ಲ, ನನ್ನನ್ನು ಬೆಳೆಸ್ತಾ ಇಲ್ಲ. ಅವರು ಏನು ಕೇಳ್ತಾ ಇದ್ರು ಆ ವಯಸ್ಸಾದ ತಂದೆ ತಾಯಿ? ನಿಮ್ಮ ಕೋರ್ಟ್ಗೆ ಹೋಗಿ ನೀವು ಕೋರ್ಟೆಲ್ಲ ಅವಮಾನ ಮಾಡಿಕೊಂಡು ಅಷ್ಟೆಲ್ಲನೂ ಇದು ಮಾಡ್ಕೊಳಕ್ಕೆ ಹೋಗ್ಬಿಡಿ. ಈ ಕಾನೂನು ಏನು ಬಂದಿದೆ ಎಲ್ಲರೂ ಮನಸ್ಸಲ್ಲಿ ಇಟ್ಕೊಂಡು ಅವರನ್ನು ಸಾಕಿದ್ರೆ ನಿಮ್ಮ ಆಸ್ತಿ ಮಾರಲಿಕ್ಕೂ ಅವ್ರೇನು ನಿಮ್ಗೆ ಅಡ್ಡ ಬರೋದಿಲ್ಲ. ಅದರಿಂದ ಪ್ರತಿಯೊಬ್ಬರು ಕೂಡ ಅವರ ತಂದೆ ತಾಯಿನ ಏನಿದ್ದಾರೆ ಖುಷಿಯಾಗಿ ಸಾಕಿ ಇರೋವರೆಗೂ ಚೆನ್ನಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.